Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. ಅಂದರೆ ಎಳ್ಕೊಂಬಂದು ಪ್ರಚಾರ ಮಾಡ್ತಿದ್ದಾರೆ. ಬೆಳಿಗ್ಗೆ ಅಂತ ನಾನು ಎಷ್ಟು ಕಡೆ ಹೋಗ್ಬಿಟ್ಟು ಬಂದಿದ್ದೀನಿ. ನಮ್ಮ ಕಾರ್ಯಕರ್ತರು, ನಾಗರಿಕರು, ಮತದಾರರು ತೋರಿಸ್ತಾರಂಥ ಪ್ರೀತಿ ನನ್ನ ಜನ್ಮದಲ್ಲಿ ನಾನು ಮರೆಯೋಕ್ಕಾಗಲ್ಲ. ಐದು ಬಾರಿ ನಾನು MLA ಆದಂಥ ಸಂದರ್ಭದಲ್ಲೂ ಇಷ್ಟು ಪ್ರೋತ್ಸಾಹ, ಇಷ್ಟು ಜನ ಬೆಂಬಲ ನನ್ನ ಜೀವನದಲ್ಲಿ ನಂಗೆ ಸಿಕ್ಕಿರಲಿಲ್ಲ. ಭಾಳ ಸಂತೋಷ ಆಗ್ತಾಯಿದೆ. ಯಾವ ಭಾಗಕ್ಕೆ ಹೋದರೂ ಕೂಡ ಹಿತೈಷಿಗಳು ಎಲ್ಲರೂ ತುಂಬ ಸಂತೋಷದಾಗಿ ಈ ಸರಿ ನಾವು ಖಂಡಿತ ಕೊಡ್ತೀವಿ. ನಮ್ಮ ರಾಘವೇಂದ್ರನೂ ಬೇಡ, ಕಾಂಗ್ರೆಸ್ನವರು ಬೇಡ, ನಿಮಗೆ ಒಟ್ಟು ಕೊಡ್ತೀವಿ. ಎಲ್ಲಿ ತನಕ ಅಂದರೆ ರಾಘವೇಂದ್ರನ ಜೊತೆಗೆ ಚುನಾವಣಾ ಪ್ರಚಾರಕ್ಕೆ ಹೋಗ್ತಾ ಇದ್ದಾರಲ್ಲ, ಅವರು ಪಕ್ಕಕ್ಕೆ ಹೋಗಿ ಕಾಫಿ ಕುಡ್ದಂಗೆ ಮಾಡಿ ನನಗೆ ಫೋನ್ ಮಾಡ್ತಾಯಿದ್ದಾರೆ. ನಮ್ಮ ಮಂದೇವ್ರನ್ನ ನಿಮಗೆ ಮಾಡ್ತೀವಿ ಸರ್ ಅಂತೆ, ಜೊತೆಗಿರೋರು. ಇದು ಎಷ್ಟು ನಂಬ್ತಾರೋ ಬಿಡ್ತಾರೋ ಗೊತ್ತಿಲ್ಲ ನನಗೆ. ಅಲ್ಲ, ಇವನ ಮುಖ ನೋಡಿದ್ರೆ ಚಂದ ಅಂತ ಅನಿಸ್ತು. ಕ್ಯಾಮ್ರಾ ನೋಡು, ಒಂದು ಕ್ಯಾಮ್ರಾ ನೋಡಲ್ಲ, ನಿನ್ನ ಮುಖ ನೋಡಲ್ಲ, ನಿನಗೆ ನೋಡಲಿ, ಅವನಿಗೆ ನೋಡು ಅಂತಾನಲ್ಲ. ಆಯಿತು, 5 ಕೋಟಿ ಜನ ನೋಡ್ತಾರೆ. ಆಯ್ತು ಬೇಡ, ನೀನೊಬ್ಬನೇ ಯಾಕೆ ನೋಡಲಿ ನಾನು. ಹಾಗಾಗಿ ಇವತ್ತು ಎಲ್ಲ ಪಕ್ಷದವರು, ಕಾಂಗ್ರೆಸ್ಸಿನವರು ನೇರವಾಗಿ ಅನೇಕರು ಬಂದಿದ್ದಾರೆ. ಇನ್ನು ಅನೇಕರು ನಾವು ಹಿಂದಿಂದ ಮಾಡ್ತೀವಿ ಸರ್, ಪಕ್ಷ ಬಿಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಇನ್ನು JDSನವರಂತೂ ನಮ್ಮ ನಿರೀಕ್ಷೆ ಮೀರಿ ಬೆಂಬಲ ಕೊಡ್ತಾ ಇದ್ದಾರೆ. ಅದೇ ರೀತಿ ಭಾರತೀಯ ಜನತಾ ಪಾರ್ಟಿಯವರು 60% ಇದ್ರು, 70% ಕಾರ್ಯಕರ್ತರು ನಮ್ಮ ಜೊತೆ ಬರೋಕ್ಕೆ ಶುರು ಮಾಡಿಬಿಡಿ ಇಡೀ ಜಿಲ್ಲೆಯಲ್ಲಿ. ಹೀಗೆ ಎಲ್ಲ ಪಕ್ಷದವರು ನಮ್ಮ ಜೊತೆಗಿದ್ದಾರೆ. ಪಕ್ಷದಲ್ಲಿ ಇಲ್ಲದೇ ಇರೋರು ಹೇಳ್ತಿದ್ದಾರೆ ನೀವು ಗೆಲ್ಲಬೇಕು ಸರ್, ನೀವು ಗೆಲ್ಲೋದಕ್ಕೆ ನಿಮ್ಮ ಜೊತೆ ನಾವಿದ್ದೇವೆ. ನಿನ್ನೆ ನಾನು ಬೆಳಿಗ್ಗೆಯಿಂದ ಮಧ್ಯಾಹ್ನ ತನಕ ಅನೇಕ ಶೋರೂಮ್ ಕಾರ್ಮಿಕರನ್ನು ಭೇಟಿ ಮಾಡಿದೆ. ಒಬ್ಬ ಕೂಡ ನೀವು ನಿಂತಿತ್ತು ಸರಿ ಇಲ್ಲ ಸರ್ ಅಂತ ಹೇಳಿಲ್ಲ. ಎಲ್ಲರೂ ಸರ್ ನಿಮ್ಗೆ ಗೆಲ್ಲಿಸ್ತೀವಿ ಅನ್ನೋಂಥ ಮಾತನ್ನು ಆ ಶೋರೂಮ್ದವರೆಲ್ಲರೂ ಹೇಳಿದ್ರು. ತುಂಬ ಸಂತೋಷ ಆಯಿತು. ಅನೇಕ ರಜಾನೂ ಪಾಪ ನಾನು ಅವ್ರಿಗೆ ಪ್ರಾರ್ಥನೆ ಮಾಡಿದೆ, ಅವರೆಲ್ಲ ನನಗೆ ಪ್ರಚಾರ ಮಾಡಬೇಕು ಅಂತಿದ್ದಾರೆ, ಒಂದಿನ ರಜೆ ಕೊಡಬೇಕು ಅಂತ ಆ ಶೋರೂಮ್ ಮಾಲೀಕರಿಗೆ, ಫ್ಯಾಕ್ಟ್ರಿ ಮಾಲೀಕರಿಗೆಲ್ಲ ಕೇಳಿದ್ರೆ ಖಂಡಿತ ಅವ್ರು ಹೇಳಿದ್ದೀರ ಕೊಡ್ತೀವಿ ಸರ್, ರಜಾ ಕೊಡ್ತೀವಿ ಅಂತಲೂ ಕೂಡ ಅವ್ರು ಹೇಳಿದ್ದಾರೆ. ಈ ರೀತಿ ನಿರೀಕ್ಷೆಗೆ ಮೀರಿ ನನಗೆ ಬೆಂಬಲ ಬಂದಿದೆ. 100ಕ್ಕೆ 100 ಜನರ ಆಶೀರ್ವಾದ ಗೆದ್ದು ಬರ್ತೇನೆ. ಮೋದಿಗೆ ಪ್ರಧಾನಮಂತ್ರಿ ಮಾಡೋಕ್ಕೆ ಕೈ ಎತ್ತುತ್ತೇನೆ. ಭೇಟಿ ನೀಡ್ತಿಲ್ಲ ಅಂತ ಯಾರು ಹೇಳಿದ್ರು? ನೀವು ನೋಡಿಲ್ಲ, ಎಲ್ಲ ಕಡೆ ನಾನು ಓದಲೆಲ್ಲ ಬರ್ತಿದ್ದೀರಿ ನೀವು. ಏನಿಲ್ಲ, ನಿಮ್ಗೆ ಕರ್ಕೊಂಡೋಗ್ತಿಲ್ಲ ನಾನು. ಇವತ್ತು ಬೆಳಿಗ್ಗೆ ತಾನೇ ಸಾಗರದ ಲೋಬೋ ಅನ್ನೋರು ಒಬ್ಬರು ಬಂದಿದ್ದರು. ಅನೇಕ ಕ್ರಿಶ್ಚಿಯನ್ನ ಪಾದ್ರಿಗಳು ಅವರೆಲ್ಲ ಒಟ್ಟಿಗೆ ಸೇರ್ತಾ ಇದ್ದಾರೆ ಸರ್, ನಿಮಗೂ ಆಶೀರ್ವಾದ ಮಾಡ್ತಾರೆ, ನಿಮ್ಗೆ ಗೆಲ್ಲಿಸ್ತಾರೆ, ದಯವಿಟ್ಟು ಬನ್ನಿ ಅಂತ ಹೇಳಿದ್ರೆ ನಾನು 27ನೇ ತಾರೀಕು ಅಲ್ಲೂ ಹೋಗ್ತಾಯಿದ್ದೀನಿ. ಕ್ರಿಶ್ಚಿಯನ್ ಇರ್ಬೋದು, ಮುಸಲ್ಮಾನರು ಇರ್ಬೋದು. ಅವ್ರು ಏನು ಹೇಳ್ತಾರೆ, ರಾಷ್ಟ್ರದ್ರೋಹಿ ಮುಸಲ್ಮಾನರಿಗೆ ನೀವು ವಿರೋಧ ಮಾಡ್ತಿದ್ದೀರಿ. ಈಗಲೂ ಕೂಡ ನಾನು ಅಷ್ಟೇ. ಉದಾಹರಣೆಗೆ ನೇಹಾ ಕೊಲೆ ಆಯಿತು, ಮುಸಲ್ಮಾನ್ ಗೂಂಡಾಗಳು ನಾನು ವಿರೋಧ ಮಾಡ್ತೀನಿ, ಎಲ್ಲ ಮುಸಲ್ಮಾನರಿಗೂ ಅಲ್ಲ, ಎಲ್ಲ ಕ್ರಿಶ್ಚಿಯನ್ರಿಗೂ ಅಲ್ಲ. ಈಗ ತಾನೇ ನಾನು ನಮ್ಮ ಹಿಂದಿನ ಸುಡಾ ಅಧ್ಯಕ್ಷರು ರಿಚರ್ಡ್ ಅವ್ರ ಮನೆಗೆ ಹೋಗ್ಬಿಟ್ಟು ಬಂದೆ. ಅವ್ರು ಕರೆದಿದ್ರು ಬನ್ನಿ ಅಂತ, ಅವ್ರ ಮನೆಗೆ ಹೋದೆ. ನಮ್ಮಲ್ಲಿ ಸರ್ 18 ಓಟ್ ಇದೆ, ನಾವು 100ಕ್ಕೆ 100 ನಿಮ್ಗೆ 18 ಕೊಡ್ತೀವಿ. ಅಲ್ಲದೆ ನನ್ನ ಕ್ರಿಶ್ಚಿಯನ್ ಸ್ನೇಹಿತರು, ಬಂಧುಗಳೆಲ್ಲರೂ ಓಟ್ ಹಾಕ್ಸ್ತೀನಿ ಅಂತ ರಿಚರ್ಡ್ ಹೇಳಿದ್ರು. ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೇನೆ ಅಂದರೆ, ನಾನು ರಿಚರ್ಡ್ ಮನೆಗೆ ಹೋಗಿ ನೀವೇನು ನೋಡಿಲ್ಲ. ಅದಕ್ಕೆ ಎಲ್ಲ ಮುಸಲ್ಮಾನರ ಮನೆ, ಎಲ್ಲ ಕ್ರಿಶ್ಚಿಯನ್ ಮನೆ, ಎಲ್ಲ ಹಿಂದೂಗಳ ಮನೆ ಹೋಗಿದ್ದನ್ನು ನೀವು ನೋಡೋಕ್ಕಾಗಲ್ಲ. ಆದರೆ ನಿರೀಕ್ಷೆಗೆ ಮೀರಿ ಎಲ್ಲ ಧರ್ಮದವರು, ಎಲ್ಲ ಜಾತಿಯವರು, ಈ ಕಡೆ ಬರೀ ಲಿಂಗಾಯತರೆಲ್ಲ ನನಗೆ ಕೊಟ್ಕೋತಾರೆ ಅಂತ ರಾಘವೇಂದ್ರ ಹೇಳ್ತಾರೆ, ಆ ಕಡೆ ಈಡಿಗರೆಲ್ಲ ನಮ್ಗೆ ಕೊಡ್ತಾರೆ ಅಂತ ಕಾಂಗ್ರೆಸ್ನ ಹೇಳ್ತಾರೆ. ನನಗೆ ಲಿಂಗಾಯತರು ಕೊಡ್ತಾರೆ, ಈಡಿಗರು ಕೊಡ್ತಾರೆ, ಎಲ್ಲ ಹಿಂದೂಗಳು ಕೊಡ್ತಾರೆ ನನಗೆ. ಹಾಗಾಗಿ 100ಕ್ಕೆ 100 ಗೆಲ್ಲ ಅಂತ ವಿಶ್ವಾಸ ನನಗಿದೆ. Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ.